ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾಳೆ ಭಾರತ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ 2ಗೆ ಕ್ಷಣಗಣನೆ ಶುರುವಾಗಿದೆ. ಇದು ಒಂಥರ ಡಿಫರೆಂಟ್ ರೈವಲ್ರಿ. ಯಾಕೆ ಇದು ಡಿಫರೆಂಟ್ ರೈವಲ್ರಿ? ಸ್ಟ್ಯಾಟ್ಸ್ ಏನು ಹೇಳುತ್ತೆ, ಪ್ಲೇಯಿಂಗ್ 11 ಅಲ್ಲಿ ಏನಾದರೂ ಬದಲಾವಣೆ ಇದೆನಾ, ಪಿಚ್ ರಿಪೋರ್ಟ್ ಯಾವ ಥರ ಇದೆ, ಮ್ಯಾಚ್ ಅಪ್ಸ್ ಏನು, ಇದ್ರ ಬಗ್ಗೆ ಎಲ್ಲ ನೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇರೋರು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಹೈಪ್ ಕೂಡ ಮಾಡಿ, ನಮಗೂ ಖುಷಿ ಆಗುತ್ತೆ ಅಂತ. ಒಂದು ಕಡೆ ಭಾರತ ತಂಡ ಏನಂದ್ರೆ ಸೂಪರ್ 8 ಅಲ್ಲಿ ಫಸ್ಟ್ ಮ್ಯಾಚು ಸೌತ್ ಆಫ್ರಿಕಾ ವಿರುದ್ಧ ಹೀನಾಯವಾಗಿ ಸೋತ್ರು. ಗ್ಯಾಪಲ್ಲಿ ನೆಕ್ಸ್ಟ್ 2 ಮ್ಯಾಚು ಜಿಂಬಾಬ್ವೆ ವಿರುದ್ಧ, ಆಮೇಲೆ ವೆಸ್ಟ್ ಇಂಡೀಸ್ ವಿರುದ್ಧ ಕ್ವಾರ್ಟರ್ ಫೈನಲ್ ಮ್ಯಾಚಲ್ಲಿ ರೊಚ್ಗೆದ್ಬಿಟ್ಟು, ಅದು ಸ್ಪೆಷಲಿ ಸಂಜು ಅಣ್ಣ ರೊಚ್ಗೆದ್ಬಿಟ್ಟು ಆಡಿ ಕ್ವಾರ್ಟರ್ ಫೈನಲ್ಸಲ್ಲಿ ನಮಗೆ ಗೆಲುವು ತಂದುಕೊಟ್ರು ಅಂತ. ಸೊ 2 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ದು ಈ ಕಡೆ ಭಾರತ ತಂಡ ಬರ್ತಾ ಇದ್ದಾರೆ. ಆಮೇಲೆ ಏನಂದ್ರೆ ಈ ಕಡೆ ಇಂಗ್ಲೆಂಡ್ ಅವರು ಸೂಪರ್ 8 ಅಲ್ಲಿ ಕಂಟಿನ್ಯೂಸ್ ಆಗಿ 3-3 ಗೆದ್ದಿದ್ದಾರೆ. 3-3 ಗೆದ್ದು ಗೆಲುವಿನ ಸರ್ದಾರ ಥರ ಅವರು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈ ಒಂದು ಬ್ಯಾಟಲ್ ಸಕ್ಕತ್ತಾಗಿರುತ್ತೆ. ಏನಂದ್ರೆ ಈ ಪರ್ಟಿಕ್ಯುಲರ್ ಮ್ಯಾಚು ಸೋತ್ರೆ ಮನೆಗೆ, ಗೆದ್ರೆ ಸೀದಾ ಫೈನಲ್ಗೆ ಅಂತ ಮಸ್ತಾಗಿರುತ್ತೆ ಮ್ಯಾಚ್ ಅಂತ. ಇನ್ನು ಈ ಮ್ಯಾಚ್ ನಡೀತಾ ಇರೋದು ವಾನ್ಖೇಡೆ ಸ್ಟೇಡಿಯಂ ಅಲ್ಲಿ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಪಿಚ್ ರಿಪೋರ್ಟ್ ನೋಡೋದಾದ್ರೆ ಗ್ಯಾಪಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಇದು ಒಂಥರ ಸ್ಪಿನ್ ಫ್ರೆಂಡ್ಲಿ ಇರುತ್ತೆ ಅಂತ. ಅಂದ್ರೆ ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡ್ ಏನ್ ಮ್ಯಾಚ್ ನಡೀತಲ್ಲ, ಅದರಲ್ಲಿ ವೆಸ್ಟ್ ಇಂಡೀಸ್ ಅವರು 180+ ಏನೋ ಹೊಡಿತಾರೆ. ಈ ಕಡೆ ಇಂಗ್ಲೆಂಡ್ ಅವರು ಅದನ್ನ ಚೇಸ್ ಮಾಡಕ್ಕೆ ಆಗಲ್ಲ, ಸೋತ್ ಬಿಡ್ತಾರೆ. ಸೊ ಅದೇ ತರ ಪಿಚ್ ಇರುತ್ತೆ ಇಲ್ಲಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಂದ್ರೆ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿದವರು 50% ಗೆದ್ದಿದ್ದಾರೆ, ಸೆಕೆಂಡ್ ಮಾಡಿದವರು 50% ಗೆದ್ದಿದ್ದಾರೆ. ಆ ತರ ಏನೋ ಒಂದು ಸ್ಟ್ಯಾಟ್ಸ್ ಇದೆ. ಆದ್ರೆ ಇಲ್ಲಿ T20 ವರ್ಲ್ಡ್ ಕಪ್ ಅಲ್ಲಿ ನೀವು ನೋಡೋದಾದ್ರೆ ಯಾಕೋ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಜಾಸ್ತಿ, ಅಂದ್ರೆ ಅವ್ರು ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಸ್ಪೆಷಲಿ ಇದು ಸೆಮಿಫೈನಲ್ ಆಗಿರೋದ್ರಿಂದ ಆ ಪ್ರೆಷರೇ ಬೇರೆ ಇರುತ್ತೆ. ಸೊ ಚೇಸ್ ಮಾಡಬೇಕು ಅಂತಂದ್ರೆ ದೊಂಬೇಕಲೆ ಅನ್ನೋ ತರ ಇರುತ್ತೆ. ಅದು ಸ್ಪೆಷಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು 180 ಎಲ್ಲ ಹೊಡೆದ್ರೆ ತುಂಬಾ ಕಷ್ಟ ಇರುತ್ತೆ. ಸೊ ಟಾಸ್ ಗೆದ್ದವರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಆಮೇಲೆ ನೀವು ಎವರೇಜ್ ಸ್ಕೋರ್ ಕೂಡ ನೋಡಿದ್ರು ಆ ಥರನೇ ಇದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರದ್ದು 187 ಇದೆ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 161 ಏನೋ ಆ ಥರ ಇದೆ. ಸೊ ಅದಕ್ಕೋಸ್ಕರ ನೋಡಬೇಕು, ಟಾಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಅಂತ. ಇನ್ನು ಸ್ಟ್ಯಾಟ್ಸ್ಗೆ ಬರೋದಾದ್ರೆ ಈ ಕಡೆ ಭಾರತ ವರ್ಸಸ್ ಇಂಗ್ಲೆಂಡ್ ಟೋಟಲ್ ಆಗಿ ಒಂದು 29 ಮ್ಯಾಚ್ ಏನೋ ಆಡಿದ್ದಾರೆ. ಅದರಲ್ಲಿ ನಮ್ಮ ಭಾರತ ತಂಡ 17 ಗೆದ್ದಿದ್ದೀವಿ, ಆಮೇಲೆ 12 ಇಂಗ್ಲೆಂಡ್ ಅವ್ರು ಗೆದ್ದಿದ್ದಾರೆ. ನೋ ರಿಸಲ್ಟ್, ಟೈ ಆ ಥರದ್ದೇನಿಲ್ಲ, ಎಲ್ಲ 0ನೇ ಇದೆ. ಆದರೆ ಈ ಕಡೆ ICC ಟೂರ್ನಮೆಂಟ್ ಅಲ್ಲಿ, ಅದು T20 ವರ್ಲ್ಡ್ ಕಪ್ ಅಲ್ಲಿ ಹೆಡ್ ಟು ಹೆಡ್ ನೋಡೋದಾದ್ರೆ 2007ರಲ್ಲಿ ನಾವು ಗೆದ್ದಿದ್ವಿ, 2009ರಲ್ಲಿ ಅವ್ರು ಗೆದ್ದಿದ್ರು, 2012ರಲ್ಲಿ ನಾವು ಗೆದ್ದಿದ್ವಿ, 2022ರಲ್ಲಿ ಅಡಿಲೇಡಲ್ಲಿ ನಡೀತಲ್ಲ ನಮಗೆ ಹಾರ್ಟ್ ಬ್ರೇಕ್ ಆಯ್ತಲ್ಲ, ಅವ್ರು ಗೆದ್ದಿದ್ರು. ಆಮೇಲೆ 2024ರಲ್ಲಂತೂ ನಾವು ರಚ್ಗೆದ್ಬಿಟ್ಟು ಆಡಿ ಇಂಗ್ಲೆಂಡ್ ವಿರುದ್ಧ ನಾವು ಗೆದ್ದಿದ್ವಿ. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ 3-2 ಇದೆ. ಅಂದ್ರೆ 3-2ರಿಂದ ಆ ಒಂದು ಅಂತರ ಕಾಪಾಡ್ಕೊಂಡಿದ್ದೀವಿ ನಾವು. ಆದರೆ ರೀಸೆಂಟ್ ಆಗಿ ನೋಡೋದಾದ್ರೆ 22-24 ನೋಡೋದಾದ್ರೆ ಒಂದು ಅವ್ರು ಗೆದ್ದಿದ್ದಾರೆ 22ರಲ್ಲಿ, ಒಂದು ನಾವು ಗೆದ್ದಿದ್ದೀವಿ 24ರಲ್ಲಿ. ಆಮೇಲೆ ಡೈರೆಕ್ಟ್ ಆಗಿ ನಾವು ಪ್ಲೇಯಿಂಗ್ 11 ನೋಡೋದಾದ್ರೆ ಈ ಕಡೆ ಭಾರತ ತಂಡದ ಪ್ಲೇಯಿಂಗ್ 11 ಎಲ್ಲರೂ ಸ್ವಲ್ಪ ಅದೇ ಕ್ವಶನ್ ಮಾರ್ಕ್ ನಡೀತಾ ಇದೆ ಎಲ್ಲರೂ ತಲೆಯಲ್ಲಿ. ಏನಂತಂದ್ರೆ ಈ ಕಡೆ ಅಭಿನವ್ ತೆಗೆದ್ಬಿಟ್ಟು ರಿಂಕುನ ಆಡಿಸ್ತಾರ ಅಂತ, ಅಥವಾ ಅಭಿನವ್ ತೆಗೆದ್ಬಿಟ್ಟು ಗ್ಯಾಪ್ ಅಲ್ಲಿ ಬೌಲಿಂಗ್ ಸ್ವಲ್ಪ ಹೆವಿ ಸ್ಟ್ರಾಂಗ್ ಮಾಡ್ಕೊಂಡು ಕುಲ್ದೀಪ್ ಅವ್ರನ್ನ ಆಡಿಸ್ತಾರ ಅಂತ ಏನೋ ಸ್ವಲ್ಪ ಕ್ವಶನ್ ಮಾರ್ಕ್ ಎಲ್ಲ ಬರ್ತಾ ಇರುತ್ತೆ. ಆದ್ರೆ ನನಗೆ ಕೇಳಿದ್ರೆ ಪ್ಲೇಯಿಂಗ್ 11 ಏನು ಬದಲಾವಣೆ ಮಾಡಲ್ಲ ಅಂತ ನನ್ಗನ್ಸುತ್ತೆ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಆಮೇಲೆ ನಂಬರ್ 3 ಇಶಾನ್ ಅವರು ಇರ್ತಾರೆ. ಆಮೇಲೆ ಗ್ಯಾಪಲ್ಲಿ ನಮ್ಮ ಸ್ಕೈ ಅವ್ರು ಬರ್ತಾರೆ, ತಿಲಕ್ ವರ್ಮಾ 5 ಸಖತ್ತಾಗಿ ಆಡ್ತವ್ರೆ, ಹಾರ್ದಿಕ್ ಪಾಂಡ್ಯ, ದೂಬೆ, ಅಕ್ಷರ್ ಪಟೇಲ್ ಎಲ್ಲ ಸೇಮ್ ಇರುತ್ತೆ. ವರುಣ್ ಅಣ್ಣನೂ ಇರ್ತಾರೆ. ವರುಣ್ ಅವ್ರ ಜಾಗದಲ್ಲಿ ಕುಲ್ದೀಪ್ನ ಆಡಿಸ್ಬೇಕಾ, ಅದು ಕ್ವಶನ್ ಮಾರ್ಕ್ ಇತ್ತು. ಬಟ್ ಏನಂದ್ರೆ ಆ ಥರ ಎಲ್ಲ ಚೇಂಜಸ್ ಮಾಡಲ್ಲ ಅನ್ಕೋತೀನಿ. ಯಾಕಂದ್ರೆ ವರುಣ್ ಅವರು ಇಲ್ಲಿವರೆಗೂ 12 ವಿಕೆಟ್ಸ್ ತೆಗೆದಿದ್ದಾರೆ ಗುರು. ಸ್ವಲ್ಪ ರೀಸೆಂಟ್ ಮ್ಯಾಚಸ್ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಬಟ್ ಈ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೋಣ. ಸೊ ಪ್ಲೇಯಿಂಗ್ 11 ಏನು ಚೇಂಜಸ್ ಇಲ್ಲ ಅಂತ ನನ್ಗನ್ಸುತ್ತೆ. ಆಮೇಲೆ ಅಭಿ ಅವ್ರದ್ದು ಸ್ವಲ್ಪ ಫಾರ್ಮೇ ಇಲ್ವಲ್ಲ, ಅದಕ್ಕೋಸ್ಕರ ಈ ಕ್ವಶನ್ ಮಾರ್ಕ್ ಬರ್ತಾ ಇದೆ. ನನಗೆ ಕೇಳಿದ್ರೆ ಹೆಂಗೂ ಇಲ್ಲಿವರೆಗೂ ಆಡ್ಸಿದ್ದೀರಾ ಅಣ್ಣ, ಏನಂತಂದ್ರೆ ಹೊಡೆದ್ರೆ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ರೆ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ಗೆಲ್ಲಿಸ್ಕೊಡ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಆಡಿಸ್ಲಿ, ಏನ್ ತೊಂದರೆ ಇಲ್ಲ ಅಂತ. ಆಮೇಲೆ ಈ ಕಡೆ ಇಂಗ್ಲೆಂಡ್ ಪರವಾಗಿ ಹೇಳ್ಬೇಕು ಅಂದ್ರೆ ಅವ್ರದ್ದು ರೊಚ್ಚಿಗೆದ್ದಿರುವಂತ ಒಂದು 11 ಇದೆ ಅಂತ. ಅದರಲ್ಲಿ ಸ್ಪೆಷಲಿ ಏನಂದ್ರೆ ಬಟ್ಲರ್ದು ಫಾರ್ಮ್ ಇಲ್ಲ, ಬಿಟ್ರೆ ಸಾಲ್ಟ್ ಒಂದ್ ಲೆವೆಲಿಗೆ ಚೆನ್ನಾಗಿ ಆಡ್ಕೊಡ್ತಾರೆ. ಅಣ್ಣ ನಿಂತ್ರೆ ಸಾಕು, ಸ್ಫೋಟಕ ಬ್ಯಾಟಿಂಗ್ ಮಾಡ್ತಾರೆ. ಆಮೇಲೆ ಏನಂದ್ರೆ ಈ ಕಡೆ ನಂಬರ್ 3 ಹ್ಯಾರಿ ಬ್ರೋಕೋ ಒಳ್ಳೆ ಕ್ರೇಜಿ ಬ್ಯಾಟಿಂಗ್, 100 ಎಲ್ಲ ಹೊಡೆದವನೇ ಅಣ್ಣ, ಹೆವಿ ಫಾರ್ಮ್ ಅಲ್ಲಿ ಇದ್ದಾರೆ. ಆಮೇಲೆ ನಂಬರ್ 4 ಬೇತೆಲ್ಲೂ ಬರ್ತಾರೆ, ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾನೆ ಅಣ್ಣ ಅಂತೂ. ಆಮೇಲೆ ಸ್ಯಾಮ್ ಕರನ್, ಟಾಮ್ ಬ್ಯಾಂಟನ್ ಇದ್ದಾನೆ ಅಣ್ಣ, ಸ್ಯಾಮ್ ಕರನ್ ಅಂತೆ. ಆಮೇಲೆ ವಿಲ್ ಜಾಕ್ಸ್ ಅಂತೂ ಕ್ರೇಜಿ ಫಾರ್ಮ್ ಅಲ್ಲಿ ಇದ್ದಾನೆ ಅಣ್ಣ ಅಂತೂ. ಆಮೇಲೆ ಜೇಮಿ ಓವರ್ಟನ್ ಆಡಿಸ್ತಾರ ಅಥವಾ ರೆಹನ್ ಅಹಮದ್ನ ಆಡಿಸ್ತಾರ, ಅದು ಒಂಥರ ಕಾದು ನೋಡ್ಬೇಕು.
ಯಾಕೆಂದ್ರೆ ರೇಯಾನ್ ಅಣ್ಣ ಸಖತ್ತಾಗಿ ಬೌಲಿಂಗು ಬ್ಯಾಟಿಂಗ್ ಎಲ್ಲ ಮಾಡ್ಕೊಟ್ಟವನೆ ಅಣ್ಣ, ಇಲ್ಲ ಅಂತಿಲ್ಲ. ಆದರೆ ಇಲ್ಲಿ ಇವ್ರಿಗೆ ಅಂದರೆ ಡಿಫ್ರೆಂಟ್ ಸ್ಪಿನ್ ಆಪ್ಷನ್ಸ್ ಇದೆ. ಅದಕ್ಕೋಸ್ಕರ ಇವರು ರೇಯಾನ್ ಅಹ್ಮದ್ ಕಡೆ ಹೋಗ್ತಾರ ಅಥವಾ ಜೇಮಿ ಓಟನ್ನ ಆಡಿಸ್ತಾರ. ಇದು ಒಂದು ಪ್ಲೇಸ್ ಸ್ವಲ್ಪ ಆ ಕಡೆ ಇದೆ, ಬಿಟ್ಟರೆ ಎಲ್ಲ ಸೇಮ್ ಇದೆ. ಆಮೇಲೆ ಜೋಫ್ರಾ ಆಯಿತು, ಆದಿಲ್ ರಶೀದ್ ಆಯಿತು, ಎಲ್ಲ ಅವರೆಲ್ಲ ಸೇಮ್ ಅವರೇ ಆಡ್ತಾರೆ ಅಂತಲ್ಲ, ಡಾಸನ್ ಎಲ್ಲ ಇದ್ದಾರೆ. ಸೊ ಪ್ಲೇಯಿಂಗ್ 11 ಅದೇ ಒಂದೇ ಪ್ಲೇಸು, ಜೇಮಿ ಓಟನ್ ಅಥವಾ ರೇಯಾನ್ ಅಹ್ಮದ್, ಯಾರು ಇವರಿಬ್ಬರಲ್ಲಿ ಯಾರು ಬರ್ಬೋದು ಅಂತ ಕಾದು ನೋಡಬೇಕು. ಒಟ್ನಲ್ಲಿ ಎರಡೂ ತಂಡದ ಪ್ಲೇಯಿಂಗ್ 11 ನೋಡಿದ್ರೆ ಯಪ್ಪ ಬಲಿಷ್ಠವಾಗಿರೋ ಪ್ಲೇಯಿಂಗ್ 11 ಇದೆ. ಸೊ ನೆಕ್ಸ್ಟ್ ಮ್ಯಾಚಪ್ಸ್ ನೋಡೋಣ, ಯಾವ ಥರ ಮ್ಯಾಚಪ್ಸ್ ಇದೆ, ಏನು ಕತೆ ಅಂತ. ಫಸ್ಟ್ ಮ್ಯಾಚಪ್ಸ್ ನೋಡೋದಾದ್ರೆ ಈ ಕಡೆ ಸಾಲ್ಟು ನಮ್ಮ ಉಪ್ಪಣ್ಣ ವರ್ಸಸ್ ಹರ್ಷದೀಪ್. ನಮ್ಮ ಹರ್ಷದೀಪ್ ಅವರು ತುಂಬಾ ಕಾಟ ಕೊಟ್ಟಿದ್ದಾರೆ ಸಾಲ್ಟ್ಗೆ. ಅಂದ್ರೆ ಸ್ವಿಂಗ್ ಮಾಡಿಬಿಟ್ಟು ಬೋಲ್ಡ್ ಮಾಡೋದಾಯ್ತು ಅಥವಾ LBW ಮಾಡೋದಾಯ್ತು, ಎಡ್ಜ್ ಆಗ್ಬಿಟ್ಟು ಕ್ಯಾಚ್ ಎಲ್ಲ ಆಗೋದಾಯ್ತು, ಇಲ್ಲ ಅಂದ್ರೆ ಗ್ಯಾಪಲ್ಲಿ ಅಂದ್ರೆ ಬೌನ್ಸರ್ ಎಲ್ಲ ಹಾಕ್ಬಿಟ್ಟು ಲಾಂಗ್ ಲೆಗ್ ಅಲ್ಲಿ ಕ್ಯಾಚ್ ಎಲ್ಲ ಕೊಡೋದು, ಆ ತರದೆಲ್ಲ ಸ್ವಲ್ಪ ಮಾಡಿದ್ದಾರೆ ಹರ್ಷದೀಪ್ ಅವರು. ಸಾಲ್ಟ್ಗೆ ಹೆವಿ ಕಾಟ ಕೊಡ್ಬೋದು ಅಂತ. ಆಮೇಲೆ ನೆಕ್ಸ್ಟ್ ಏನಂದ್ರೆ ಇದು ಮ್ಯಾಚಪ್ಸ್ ಅಂತ ಅಲ್ಲ, ಬಟ್ ಇದು ಡ್ಯೂ ಇದೆ. ಡ್ಯೂ ಯಾರ್ದು? ಈ ಕಡೆ ಅಭಿಷೇಕ್ ಶರ್ಮಾದು ಡ್ಯೂ ಇದೆ. ಆಮೇಲೆ ಬಟ್ಲರ್ದು ಕೂಡ ಹಂಗೆ, ಬಟ್ಲರ್ದು ಏನೂ ಬಂದೇ ಇಲ್ಲ ಈ ಒಂದು ಪರ್ಟಿಕ್ಯುಲರ್ T20 ವರ್ಲ್ಡ್ ಕಪ್ ಅಲ್ಲಿ. ಸೊ ಇವರಿಬ್ರು ಡ್ಯೂ ಇದೆ. ಯಾರಾದ್ರೂ ಇಬ್ರು ಫಾರ್ಮ್ಗೆ ಬಂದ್ಬಿಟ್ಟು ರೊಚ್ಕೆದ್ಬಿಟ್ಟು ಆಡ್ತಾರ, ಅಥವಾ ಯಾರಾದ್ರೂ ಒಬ್ರು ಫಾರ್ಮ್ಗೆ ಬಂದ್ಬಿಟ್ಟು ರೊಚ್ಕೆದ್ಬಿಟ್ಟು ಆಡಿ ಅವರ ತಂಡಕ್ಕೆ ಗೆಲುವು ತಂದು ಕೊಡ್ತಾರ. ಇದು ಒಂಥರ ಮ್ಯಾಚಪ್ ಅಂತಲ್ಲ, ಇದೊಂಥರ ಡ್ಯೂ ಮ್ಯಾಚಪ್ ಅಂತ ಅನ್ಕೊಳ್ಳಿ. ಆ ತರ ಸಖತ್ತಾಗಿರುತ್ತೆ ಅಂತ ನೋಡ್ಬೇಕು. ಆಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಇಂಗ್ಲೆಂಡ್ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ವರ್ಸಸ್ ನಮ್ಮ ವರುಣಣ್ಣ ಅಂತ. ಕ್ರೇಜಿ ಆಗಿರುತ್ತೆ ಗುರು. ಸ್ಪೆಷಲ್ ಏನಂದ್ರೆ ಹ್ಯಾರಿ ಬ್ರೂಕು ಸಖತ್ತಾಗಿ ಆಡ್ತಿದ್ದಾರೆ, ಫಾರ್ಮಲ್ಲಿ ಬೇರೆ ಇದ್ದಾರೆ. ಆದ್ರೆ ವರುಣಣ್ಣನ ವಿರುದ್ಧ ಅವ್ರದ್ದೇನು ಅಂಥದ್ದು ಸ್ಟ್ಯಾಟ್ಸ್ ಇಲ್ಲ, ಸ್ವಲ್ಪ ಬಾಲು ಕಾಣಲ್ಲ ಅಂತಾನು ಹೇಳ್ತಿದ್ದ ಅಣ್ಣ. ಸೊ ಈ ಒಂದು ಮ್ಯಾಚಪ್ ಮಾತ್ರ ಚೆನ್ನಾಗಿರುತ್ತೆ ಅಂತ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವಿಲ್ ಜಾಕ್ಸ್ ಅಣ್ಣ ಕ್ರೇಜಿ ಫಾರ್ಮ್ ಅಲ್ಲಿ ಇದ್ದಾನೆ ಅಣ್ಣ. ಬೌಲಿಂಗ್ ಅಲ್ಲ ಆಯ್ತು, ಬ್ಯಾಟಿಂಗ್ ಅಲ್ಲಂತೂ ಅದು ಸ್ಪೆಷಲಿ ಆ ಕ್ಯಾಮಿಯೋಸ್ ಇರುತ್ತಲ್ಲ, 14 ಬಾಲ್ 28, 12 ಬಾಲ್ 30, ಈ ಥರದೆಲ್ಲ ಕ್ಯಾಮಿಯೋಸ್ ಸಕ್ಕತ್ತಾಗಿ ಆಡ್ತಿದ್ದಾರೆ. ಆಮೇಲೆ ಈ ಕಡೆ ನಮ್ಮ ಬುಮ್ರಾ ವರ್ಸಸ್ ವಿಲ್ ಜಾಕ್ಸ್, ಅದು ಸ್ಪೆಷಲಿ ಡೆತ್ತಲ್ಲಿ ಇಡ್ತಾ ಇದ್ದೀನಿ. ಸೊ ಡೆತ್ತಲ್ಲಿ ವಿಲ್ ಜಾಕ್ಸ್ ಏನಾದರೂ ಬಂದರೆ ನಮ್ಮ ಬುಮ್ರಾ ಎಲ್ಲ ಕ್ರೇಜಿಯಾಗಿ ಮಾಡ್ತಾರಲ್ವ. ಸೊ ಆ ಒಂದು ಮ್ಯಾಚಪ್ ಮಾತ್ರ ಚೆನ್ನಾಗಿರುತ್ತೆ ಅಂತ. ಇನ್ನು ಬೌಲಿಂಗ್ ಈ ಕಡೆ ಅಂದರೆ ಜೋಫ್ರಾ ಆರ್ಚರು ಇಂಗ್ಲೆಂಡ್ ಪರವಾಗಿ ಜೋಫ್ರಾ ಆರ್ಚರ್ ವರ್ಸಸ್ ಈ ಕಡೆ ನಮ್ಮ ಭಾರತದ ಪರವಾಗಿ ಸಂಜು ಸ್ಯಾಮ್ಸನ್ ಅಂತ ಹೇಳ್ತೀನಿ. ಸೊ ಸಂಜು ಸ್ಯಾಮ್ಸನ್ಗೆ ಬೌನ್ಸರ್ ಹಾಕ್ಬಿಟ್ಟು ಏನಾದರೂ ಕಾಟ ಕೊಡ್ತಾರ ನೋಡಬೇಕು. ಒಂಥರ ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಒಬ್ರನ್ನ, ಕೌ ಕಾರ್ನರಲ್ಲಿ ಒಬ್ರನ್ನ ಇಟ್ಕೊಂಡ್ಬಿಟ್ಟು ಏನಾದರೂ ಇವ್ರಿಗೆ ಕಾಟ ಕೊಡ್ತಾರ ಅಂತ ನೋಡಬೇಕು. ಆ ಮ್ಯಾಚಪ್ ಮಾತ್ರ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಮ್ಯಾಚಪ್ ನೋಡೋದಾದ್ರೆ ಆದಿಲ್ ರಶೀದ್ ವರ್ಸಸ್ ನಮ್ಮ ಸ್ಕೈ ಅಂತ. ಅಂದರೆ ಆದಿಲ್ ರಶೀದ್ ಗೊತ್ತಲ್ಲ ನಿಮಗೆ, ಸ್ಲೋ ಆಗ್ತಾನೆ ಅಣ್ಣ, ಪೇಸೇ ಕೊಡಲ್ಲ ಒಂದೊಂದ್ಸರಿ. ಬಟ್ ಈ ಕಡೆ ನಮ್ಮ ಸ್ಕೈ ಅವ್ರದ್ದು ಒಂಥರ ಸ್ವೀಪ್ ಶಾಟ್ ಎಲ್ಲ ಚೆನ್ನಾಗಿದೆ, ಸ್ವೀಪ್ ಸಖತ್ತಾಗಿ ಹೊಡಿತಾರೆ. ಇನ್ನೇನು ಮ್ಯಾಚಪ್ಸ್ ಮುಗೀತು, ಎಲ್ಲ ಮುಗೀತು. ಒಟ್ನಲ್ಲಿ ನಮ್ಮ ಭಾರತ ತಂಡ ಅಂದರೆ ಏನು ಗೊತ್ತಾ ಪ್ರಾಬ್ಲಮ್ ಆಗ್ತಿರೋದು ಇಲ್ಲಿ ಅಂತಂದರೆ, 3 ಡಿಪಾರ್ಟ್ಮೆಂಟ್ ಕಡೆಯಿಂದ ಫೀಲ್ಡಿಂಗ್ ಆಯಿತು, ಬ್ಯಾಟಿಂಗ್ ಆಯಿತು, ಆಮೇಲೆ ಬೌಲಿಂಗ್ ಆಯಿತು, ಈ 3 ಡಿಪಾರ್ಟ್ಮೆಂಟ್ ಕಡೆಯಿಂದ ಕಂಪ್ಲೀಟ್ ಗೇಮ್ ಬಂದೇ ಇಲ್ಲ ಅಂತ. ಸೊ ನಾಳೆ ಮ್ಯಾಚಲ್ಲಿ ಸೆಮಿಫೈನಲಲ್ಲಿ ಕಂಪ್ಲೀಟ್ ಗೇಮ್ ಬಂದರೆ ಚೆನ್ನಾಗಿರುತ್ತೆ. ಸ್ಪೆಷಲಿ ಕ್ಯಾಚಿಂಗ್ ಎಫಿಷಿಯನ್ಸಿ ಅಂದರೆ ನಮ್ಮ ಫೀಲ್ಡಿಂಗ್ ನೋಡಿದ್ರೆ ಹೆಂಗುರು ಈ ಥರ ಖರಾಬಾಗಿ ಮಾಡ್ತಾರಲ್ಲ ಅಂತ. 71.7% ಏನೋ ಎಫಿಷಿಯನ್ಸಿ ಇದೆ ಕ್ಯಾಚಿಂಗ್ ಎಫಿಷಿಯನ್ಸಿ. ಅವ್ರು ಇಂಗ್ಲೆಂಡ್ ಅವ್ರು ನೋಡಿದ್ರೆ ಡಿಸ್ಟಿಂಕ್ಷನ್ ಮೇಲೆ ಹೊಡೆದವ್ರೆ ಅವರು. ಸೊ ಅದಕ್ಕೋಸ್ಕರ ಕ್ಯಾಚಸ್ ವಿನ್ ಮ್ಯಾಚಸ್ಸು, ನೀವು ಕ್ಯಾಚ್ ಬಿಟ್ರೆ ಆಯ್ತು ಈ ಮ್ಯಾಚ್ ಅಂತೂ ಬಗೆಹರಿಸ್ಕೊತೀವಿ. ಸ್ವಲ್ಪ ಫೀಲ್ಡಿಂಗ್ ಮಾತ್ರ ಚೆನ್ನಾಗಿ ಮಾಡಲಿ, ಸೂಪರ್ ಆಗಿ ಮಾಡಲಿ. ಅಂದರೆ 3 ಡಿಪಾರ್ಟ್ಮೆಂಟ್ ಕಡೆಯಿಂದ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ 3 ಡಿಪಾರ್ಟ್ಮೆಂಟ್ ಕಡೆಯಿಂದ ಕ್ರೇಜಿ ಪರ್ಫಾರ್ಮೆನ್ಸ್, ಬೆಸ್ಟ್ ಗೇಮ್ ಏನಾದರೂ ಬಂದರೆ 100% ನಾವು ಗೆಲ್ತೀವಿ ಅಂತ ಹೇಳ್ತೀನಿ. ಇನ್ನು ಭಾರತ ತಂಡ ಈ ಒಂದು ಸೆಮಿಫೈನಲ್ ಮ್ಯಾಚ್ನ ಗೆದ್ದುಬಿಟ್ಟು ಫೈನಲ್ಗೆ ಹೋಗ್ತಾರಾ ಅಥವಾ ಇಂಗ್ಲೆಂಡ್ ಅವ್ರು ಏನಾದರೂ ನಮಗೆ ಚಮಕ್ ಕೊಡ್ತಾರಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.